ನಮಸ್ಕಾರ ವೀಕ್ಷಕರೇ, ನಾವು ಇಬು ಪಾಟೀಲ್. ವೀಕ್ಷಕರೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಿಮ್ಮೆಲ್ಲರಿಗೂ ಗುರ್ತನೇ ಇರ್ಬೋದ, ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಮುಹೂರ್ತ ಟ್ರೇಡಿಂಗ್ ಇತ್ತ. ಒಂದು ತಾಸು ಸ್ಟಾಕ್ ಮಾರ್ಕೆಟ್ ಓಪನ್ ಇತ್ತು. ಅದ ಕಾರಣ ಆ ಒಂದು ತಾಸನ್ನ ಏನೇನತ್ತಂತ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ, ಇವತ್ತು ನಾ ಊರಿಗೆ ಬಂದೇನಿ. ಅದ ಕಾರಣ ಸ್ಟುಡಿಯೋನಾಗ ಇಲ್ಲ. ಅದ ಕಾರಣ ನಿಮಗೆ ಬ್ಯಾಕ್ಗ್ರೌಂಡ್ ಮತ್ತು ಸೌಂಡನ್ನು ನಿಮಗೆ ಸ್ವಲ್ಪ ಬೇರೆ ಕೇಳಿಸ್ತಿರ್ಬೋದು. ಬಟ್ ಇವತ್ತು ಒಂದಿನ ಅಡ್ಜಸ್ಟ್ ಮಾಡಿರಿ, ನಾಳೆಯಿಂದ ಮತ್ತೆ ಸ್ಟುಡಿಯೋನಾಗ ವಿಡಿಯೋ ಬರ್ತಿರ್ತಾವೆ. ಈಗೇನು ಮಾಡೋಣ ಅಂತಂದ್ರೆ, ನಾವು ಇವತ್ತಿನ ಮುಹೂರ್ತ ಟ್ರೇಡಿಂಗ್ನಾಗ ಒಂದು ತಾಸು ಮಾರ್ಕೆಟ್ ಓಪನ್ ಇತ್ತು. ಆ ಒಂದು ತಾಸನ್ನ ಏನೇನಂತ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು, ನಿಫ್ಟಿ 25 ಪಾಯಿಂಟ್ ಏರೈತ್ರಿ. ಹೆಚ್ಚು ಏರಿಲ್ಲನು, ಹೆಚ್ಚು ಬಿದ್ದಿಲ್ಲನು. ಬಟ್ ಓವರಾಲ್ ಗ್ರೀನಾಗನ ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ 26,000 ಟಚ್ ಆಗ್ಬೋದು ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅನುಮಾನ ಇತ್ತು. ಯಾಕಂತಂದ್ರೆ US ಮಾರ್ಕೆಟ್ ಪಾಸಿಟಿವ್ ಇದ್ದು ರೀ ನಿನ್ನೆ. ಮತ್ತು ನಮ್ಮ ನಿಫ್ಟಿನೂ ಬೆಳಗ್ಗೆ ಪಾಸಿಟಿವ್ನ ಸಿಗ್ನಲ್ ಕೊಡತ್ತಿತ್ತು. ಅದ ಕಾರಣ ಭಾಳ ಇರ್ಬೋದು, ನಿಫ್ಟಿ 26,000 ಟಚ್ ಮಾಡ್ಬೋದು ಅಂತ ಅನುಮಾನ ಇತ್ತು. ಬಟ್ ಆ ಥರ ಏನಾಗಲಿಲ್ಲ. ಬಟ್ ಓವರಾಲ್ ಪಾಸಿಟಿವ್ನಾಗ ಕ್ಲೋಸಿಂಗ್ ಕೊಟ್ಟೈತಿ. 25 ಪಾಯಿಂಟ್ ಏರಿ ಅಂತಂದ್ರೆ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದಾ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿ ನೆಗೆಟಿವ್ನಾಗ ಕ್ಲೋಸಿಂಗ್ ಕೊಟ್ಟೈತ್ರಿ 26 ಪಾಯಿಂಟ್. ಅದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೋದಾ. ಇವತ್ತು ಒಂದು ದಿನಾರೇ ಪಾಸಿಟಿವ್ ಇರಬೇಕಾಯ್ತು. ಯಾಕಂತಂದ್ರೆ ಇವತ್ತು ಯಾರು ಹೆಚ್ಚು ಸೆಲ್ಲಿಂಗ್ ಮಾಡೋಂಗಿಲ್ಲ. ಎಲ್ಲರೂ ವೀಕ್ಷಕರೇ ಬಾಯಿಂಗನ ಮಾಡ್ತಾರೆ ಇವತ್ತೆಲ್ಲ ಇನ್ವೆಸ್ಟರ್ಸ. ಆದ್ರೂ ನೋಡ್ಬೋದಾ, ಬ್ಯಾಂಕ್ ನಿಫ್ಟಿ 26 ಪಾಯಿಂಟ್ ಬಿದ್ದೈತಿ. ಅಂದ್ರೂ ಭಾಳ ಬಿದ್ದಿಲ್ಲ. ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದಾ. ಸೆನ್ಸೆಕ್ಸ್ ನೋಡ್ರೆ 0.5% ಏರೈತಿ. ಇದು ಭಾಳ ಒಂದು ಚಲೋ ಪಾಯಿಂಟ್ ಅಂತ ನಾವು ಅನ್ಬೋದು. ನೋಡ್ಬೋದು, ಸೆನ್ಸೆಕ್ಸ್ ಕರೆಂಟ್ ಪ್ರೈಸ್ 84,426 ನಡೆದೈತಿ. 84,500 ಟಚ್ ಮಾಡಲಿಲ್ಲ. ಆದ್ರೂ ವೀಕ್ಷಕರೇ 0.5% ಹೆಚ್ಚು 0.56% ಏರೈತಂದ್ರೆ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದಾ. ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ರೆ ನಮಗೆ ಗೊತ್ತಾಗ್ತೈತಿ. 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ದು 1,32,685 ರೂಪಾಯಿ ನಡೆದೈತಿ. ಗೋಲ್ಡ್ ವೀಕ್ಷಕರೇ ಸದ್ಯ ಸ್ವಲ್ಪ ಫ್ಲ್ಯಾಟ್ ನಡೆಯತೈತಿ ಅಂತ ನಾವು ಅನ್ಬೋದಾ. ಬಟ್ ಓವರಾಲ್ ಏನು ಧನ್ತೆರಸ್ ಇತ್ತು, ಧನ್ತೆರಸ್ನಾಗ ಭಾರತನಾಗ ಗೋಲ್ಡ್ ಮತ್ತು ಸಿಲ್ವರ್ನಾಗ ಟೋಟಲ್ ಭಾರತದ ಜನ 60,000 ಕೋಟಿ ಹೂಡಿಕೆ ಮಾಡ್ಯಾರಿ. ಅಂದ್ರೆ ನೀವು ತಿಳ್ಕೊಬೋದು, ಈ ದೀಪಾವಳಿನಾಗನು ಹೆವಿ ಗೋಲ್ಡ್ ಬೈಯಿಂಗ್ ಮಾಡ್ಯಾರ ಹೈ ಲೆವೆಲ್ ಮ್ಯಾಗ ಇದ್ರೂ. ಮತ್ತು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ನೋಡ್ಬೋದು ನೀವು. 2,213 ಸ್ಟಾಕ್ಗಳ ಇರತ್ತಿದ್ದು ಮತ್ತು 710 ಸ್ಟಾಕ್ಗಳ ಬೀಳತ್ತಿದ್ದು. ಏರೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಹೆಚ್ಚಿತ್ರಿ ಇವತ್ತು ಬೀಳೋ ಸ್ಟಾಕ್ಗಳಕ್ಕಿಂತ. ಏರೋ ಸ್ಟಾಕ್ಗಳ ಸಂಖ್ಯೆ ಹೆಚ್ಚಿರಕ್ಕೆ ಮೇನ್ ರೀಸನ್ ಏನಂತಂದ್ರೆ, ಇವತ್ತು ದೀಪಾವಳಿ ಮುಹೂರ್ತ ಟ್ರೇಡಿಂಗ್ ಐತಿ ಅಂತಂದರೆ ಇವತ್ತು ಯಾರೂ ಇನ್ವೆಸ್ಟರ್ಸ್ ಸೆಲ್ಲಿಂಗ್ ಮಾಡೋಂಗಿಲ್ಲ. ಆದ ಕಾರಣ ವೀಕ್ಷಕರು ಎಲ್ಲ ರಿಟೇಲ್ ಇನ್ವೆಸ್ಟರ್ ಬಾಯಿಂಗನ್ನು ಮಾಡ್ತಾರೆ. ಆದ ಕಾರಣ ಏರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತು. ಬಟ್ ಓವರಾಲ್ ಮಾರ್ಕೆಟ್ ಸದ್ಯ ಪಾಸಿಟಿವ್ನೇ ಐತಿ, ನಿಮ್ಮೆಲ್ಲರಿಗೂ ಕೊಡ್ತೈತಿ. ಅದರದನ್ನ ಪರಿಣಾಮ ಇದು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಮ್ಯಾಗೂ ಕಾಣೈತಿ. ಆದ ಕಾರಣ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನ ಗ್ರೀನ್ ಇರೋ ಸಂಭಾವನೆನ ಭಾಳ ಹೆಚ್ಚೈತೆ ಅಂತ ನಾವು ಅನ್ಬೋದು. ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ರೂ ನಮಗೆ ಗೊತ್ತಾಗ್ತೈತಿ. ನಿಫ್ಟಿ ಆಟೋ ಆಗಲಿ, ಫೈನಾನ್ಷಿಯಲ್ ಸರ್ವಿಸಸ್, FMCG, IT, ಮೀಡಿಯಾ, ಮೆಟಲ್, ಫಾರ್ಮಾ, ಪ್ರೈವೇಟ್ ಬ್ಯಾಂಕ್ಗಳು, PSU ಬ್ಯಾಂಕ್ಗಳು, ರಿಯಾಲಿಟಿ, ಹೆಲ್ತ್ ಕೇರ್ ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಎಲ್ಲ ನೋಡ್ರೂ ವೀಕ್ಷಕರೇ ಫ್ಲ್ಯಾಟನ್ನು ಇದ್ದು ಅಂತ ನಾವು ಅನ್ಬೋದು. ಗ್ರೀನಾಗಲೂ ಕ್ಲೋಸಿಂಗ್ ಕೊಟ್ಟಾವ, ಬಟ್ ಭಾಳೇನೇ ಇರಿಲ್ಲ. ಮತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೂ ಪಾಸಿಟಿವ್ನ ಐತ್ರಿ. ಅದ ಕಾರಣ ವೀಕ್ಷಕರೇ ಪೋರ್ಟ್ಫೋಲಿಯೋ ಗ್ರೀನಾಗೇನೆ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ ಇವತ್ತು ನಿಮ್ಮದು ಎಲ್ಲರದು. ಮತ್ತು ನಾವು ನಿಫ್ಟಿ ಟಾಪ್ ಗೆನರ್ ಲೂಸರ್ ನೋಡ್ಬೋದು. ಸಿಪ್ಲಾ ಇವತ್ತು ಏರೈತ್ರಿ, ಟಾಪ್ ಗೆನರ್ ಇತ್ತು. 1.58% ಏರೈತಿ, 1.5%ಗಿಂತ ಹೆಚ್ಚು. ಬಜಾಜ್ ಫೈನಾನ್ಸೂ ಭಾಳ ಏರೈತ್ರಿ ಇವತ್ತು. ಇನ್ಫೋಸಿಸ್ ಭಾಳ ಏರೈತಿ. JSW ಸ್ಟೀಲ್, ಗ್ರಾಸಿಮ್ ಮತ್ತು ಆಕ್ಸಿಸ್ ಬ್ಯಾಂಕ್ ಇವೆಲ್ಲ ಟಾಪ್ ಗೇನರ್ ಇದ್ದು ರೀ. ಮತ್ತು ಟಾಪ್ ಲೂಸರ್ ನೋಡ್ರೆ ಕೋಟಕ್ ಬ್ಯಾಂಕ್, ICICI ಬ್ಯಾಂಕ್, ಏಷ್ಯನ್ ಪೇಂಟ್, ಅಲ್ಟ್ರಾಟೆಕ್ ಸಿಮೆಂಟ್, HCL ಟೆಕ್, ಮಾರುತಿ ಇವೆಲ್ಲ ಟಾಪ್ ಲೂಸರ್ ಇತ್ತು. ನೋಡಿರಿ, ಕೋಟಕ್ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಎರಡು ಬ್ಯಾಂಕ್ಗಳು ಇವತ್ತು ಟಾಪ್ ಲೂಸರ್ನ ಇರೋ ಕಾರಣ ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ ನೆಗೆಟಿವ್ನಾಗನ ಕ್ಲೋಸಿಂಗ್ ಕೊಟ್ಟೈತಿ. 26 ಪಾಯಿಂಟ್ ಬಿದ್ದಂತ ನಾವು ಅನ್ಬೋದು. ಇವತ್ತು ಓವರಾಲ್ ಇದೇ ಇತ್ತು ಈ ಒಂದು ತಾಸ್ನಾಗ. ಇವತ್ತೇನು ಮುಹೂರ್ತ ಟ್ರೇಡಿಂಗ್ ಇರೋ ಕಾರಣ 1 ತಾಸು ಮಾರ್ಕೆಟ್ ಓಪನ್ ಇತ್ತು. ಈ 1 ತಾಸ್ನಾಗ ಇಷ್ಟೆಲ್ಲ ಆಗೈತೆ ರೀ. ಬಟ್ 1 ತಾಸ್ನಾಗ ವೀಕ್ಷಕರೇ ಮುಹೂರ್ತ ಟ್ರೇಡಿಂಗ್ ಅಂತ ಹೆಸರು ಐತಿ. ನಾನು ನೀವು ಟ್ರೇಡಿಂಗ್ ಮಾಡಬಾರ್ದು. ಯಾಕಂದ್ರೆ 1 ತಾಸ್ನಾಗ ನಿಮಗೇನು ಮೂಮೆಂಟಮ್ ಸಿಗಂಗಿಲ್ಲ. ಮತ್ತು ಇಂಡೆಕ್ಸನ್ನು ನೋಡಿರ್ಬೋದು ಫ್ಲ್ಯಾಟ್ ಏನೈತಿ ಓವರಾಲ್. ಅದೇ ಕಾರಣ ಮುಹೂರ್ತ ಟ್ರೇಡಿಂಗ್ ಐತಂತ ನೀವು ಟ್ರೇಡಿಂಗ್ ಮಾಡ್ರೆ ರೊಕ್ಕ ಕಳ್ಕೊಳ್ಳೋ ಚಾನ್ಸಸ್ನ ಭಾಳ ಹೆಚ್ಚಿರ್ತೈತಿ. ಇದೇನು ಮುಹೂರ್ತ ಟ್ರೇಡಿಂಗ್ ಐತಿ ಬರೀ ಹೆಸರು ಐತಿ. ನಾವು ಟ್ರೇಡಿಂಗ್ ಅಂದರೆ ಟ್ರೇಡಿಂಗ್ ಮಾಡ್ಬೇಕಂತಿರಂಗಿಲ್ಲ, ಹೂಡಿಕೆ ಮಾಡಬೇಕು. ಯಾಕಂತಂದ್ರೆ ವೀಕ್ಷಕರು ಈಗ ಸದ್ಯ ಪರಿಸ್ಥಿತಿ ನೋಡಿರ್ಬೋದು. ಮಾರ್ಕೆಟದ ಸೈಡ್ ವೇನ ನಡೆದೈತಿ. ಭಾಳ ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ನಮಗೆ ಸಿಗತೈತಿ. ದೀಪಾವಳಿ ಹಬ್ಬದ್ನಾಗ ಮುಹೂರ್ತ ಟ್ರೇಡಿಂಗ್ನಾಗ ನಮ್ಮ ಮಾರ್ಕೆಟ್ ಈ ಲೆವೆಲ್ ಮ್ಯಾಗ ಸಿಗತೈತಿ ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಚಲೋ ವೀಕ್ಷಕರೇ ಫಂಡಾಮೆಂಟಲಿ ಚಲೋ ಇರೋ ಕಂಪ್ನಿಗಳ್ನಾಗ ಹೂಡಿಕೆ ಮಾಡ್ಬೇಕು. ಅದನ್ನು ಬಿಟ್ಟು ಟ್ರೇಡಿಂಗ್ ಮಾಡ್ರೆ ರೊಕ್ಕ ಆಗಂಗಿಲ್ಲ. ಅದ ಕಾರಣ ವೀಕ್ಷಕರೇ ನೀವು ಈ ಮುಹೂರ್ತ ಟ್ರೇಡಿಂಗ್ನಾಗ ಹೂಡಿಕೆ ಮಾಡಿರಿ ಅಂತ ನಾ ಭಾವಿಸ್ಕೋತೇನೆ. ಏನ್ರಿ ನೀವು ಹೂಡಿಕೆ ಮಾಡಿರಿ ಅಂತಂದ್ರೆ ಮುಂದಿನ ದೀಪಾವಳಿ ತನಕ ಅದು ನಿಮಗೆ ಭಾಳ ಪ್ರಾಫಿಟ್ ಕೊಡಲಿ ಮುಂದಿನ ದೀಪಾವಳಿ ತನಕ ಅಂತ ನಾ ದೇವ್ರ ಕಡೆ ಬೇಡ್ಕೋತೇನೆ. ಇಷ್ಟ ಐತಿ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇನ್ನೊಂದ್ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ನಾಳಿಂದ ಮತ್ತೆ ಸ್ಟುಡಿಯೋನಾಗ ವಿಡಿಯೋ ಬರ್ತಾವ್ರಿ.